ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏಪ್ರಿಲ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝೀನನ್ನು ಕೊನೆಯ ವಿಡಿಯೋವನ್ನು ನೋಡೋಣ. 101.25 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇಶದ 3 ಸೆಮಿಕಂಡಕ್ಟರ್ ತಯಾರಿಕಾ ಘಟಕಗಳಿಗೆ ಪ್ರಧಾನಿ ಮೋದಿಯವರಿಂದ ಇತ್ತೀಚೆಗೆ ಶಂಕುಸ್ಥಾಪನೆ ಮಾಡಲಾಗಿದೆ. ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇಂಡಿಯನ್ ಟೆಕ್ಡ್ ಚಿಪ್ಸ್ ಫಾರ್ ದ ವಿಕಸಿತ್ ಭಾರತ್ ಎಂಬ ಕಾರ್ಯಕ್ರಮವನ್ನು ಗುವಾಹಟಿಯಲ್ಲಿ ಉದ್ಘಾಟಿಸಿದರು. ಅದು ಇಂಡಿಯನ್ ಟೆಕ್ ಚಿಪ್ಸ್ ಫಾರ್ ವಿಕಸಿತ್ ಭಾರತ್ ಎಂಬ ಕಾರ್ಯಕ್ರಮವನ್ನು ಇತ್ತೀಚೆಗೆ ಗುವಾಹಟಿಯಲ್ಲಿ ಉದ್ಘಾಟಿಸಿದರು. ಅದೇ ಸಂದರ್ಭದಲ್ಲಿ 1.25 ಲಕ್ಷ ಕೋಟಿ ಮೊತ್ತದ 3 ಸೆಮಿಕಂಡಕ್ಟರ್ ಯೋಜನೆಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದ್ದಾರೆ. 2 ವರ್ಷಗಳ ಹಿಂದೆ ಈ ಯೋಜನೆಯ ಕುರಿತು ಘೋಷಣೆ ಮಾಡಲಾಗಿತ್ತು. ಪ್ರಸ್ತುತವಾಗಿ ಈ ಯೋಜನೆ ಶಿಲಾನ್ಯಾಸ ನೆರವೇರಿದೆ. 1.25 ಲಕ್ಷ ಕೋಟಿ ರೂಪಾಯಿಯಲ್ಲಿ 3 ಸೆಮಿಕಂಡಕ್ಟರ್ ತಯಾರಿಕಾ ಘಟಕಗಳ ಬಗ್ಗೆ ನೋಡೋದಾದರೆ, ಅಸ್ಸಾಂನಲ್ಲಿ 1 ಮತ್ತು ಗುಜರಾತ್ನಲ್ಲಿ 2 ಸೆಮಿಕಂಡಕ್ಟರ್ ತಯಾರಿಕಾ ಘಟಕಗಳನ್ನು ಸ್ಥಾಪಿಸುವ ಯೋಜನೆಯನ್ನು ಮಾಡಲಾಗಿದೆ. ಈ ಯೋಜನೆಯಡಿಯಲ್ಲಿ ಅಸ್ಸಾಂನ ಮೊರಿಗಾಂನಲ್ಲಿ ಔಟ್ ಸ್ಟೋರ್ಡ್ ಸೆಮಿಕಂಡಕ್ಟರ್ ಅಸೆಂಬ್ಲಿ ಮತ್ತು ಟೆಸ್ಟ್, ಗುಜರಾತ್ನ ಧೋಲೇರಾ ಸ್ಟೇಷನ್ ಇನ್ವೆಸ್ಟ್ಮೆಂಟ್ ರಿಲಿಜನ್ನಲ್ಲಿ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಹಾಗೂ ಗುಜರಾತ್ನ ಸನದ್ನಲ್ಲಿ OSATಗಳಿಗೆ ಶಿಲಾನ್ಯಾಸವನ್ನು ನೆರವೇರಿಸಲಾಗಿದೆ. ಇಲ್ಲಿ ಅಸ್ಸಾಂನಲ್ಲಿ 1 ಮತ್ತು ಗುಜರಾತ್ನಲ್ಲಿ 2 ಸೆಮಿಕಂಡಕ್ಟರ್ ಅನ್ನು ತೆರೆಯಲು ಇತ್ತೀಚೆಗೆ ಶಿಲಾನ್ಯಾಸ ನೆರವೇರಿಸಲಾಗಿದೆ. ಅದೇ ರೀತಿಯಾಗಿ ಧೋಲೇರಾದಲ್ಲಿ ಟಾಟಾ ಸಮೂಹ ನಿರ್ಮಿಸುತ್ತಿರುವ ಭಾರತದ ಮೊಟ್ಟಮೊದಲ ಸೆಮಿಕಂಡಕ್ಟರ್ ಘಟಕವು 2026ರ ವರ್ಷಾಂತ್ಯದಲ್ಲಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಲಿರುವ ಮೊದಲ ಚಿಪ್ಪನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿದೆ. ಇಲ್ಲಿ ಧೋಲೇರಾದಲ್ಲಿ ಈ ಘಟಕಗಳಲ್ಲಿ ತಯಾರಾಗುವ ಚಿಪ್ಗಳನ್ನು ಆಟೋಮೊಬೈಲ್ ಉದ್ಯಮ ಮತ್ತು ರಕ್ಷಣಾ ವಲಯ, ದೂರ ಸಂಪರ್ಕ ವಲಯ ಮುಂತಾದ ಕಡೆಗಳಲ್ಲಿ ಬಳಸಲಾಗುತ್ತದೆ. ಧೋಲೇರಾದಲ್ಲಿ 28 ನ್ಯಾನೋಮೀಟರ್ ವ್ಯಾಪ್ತಿಯ ಚಿಪ್ಗಳನ್ನು ವಿನ್ಯಾಸಗೊಳಿಸಲು ಉದ್ದೇಶಿಸಲಾಗಿದೆ. ಇತ್ತೀಚೆಗೆ ಇಲ್ಲಿ ಧೋಲೇರಾದಲ್ಲಿ ರಕ್ಷಣಾ ವಲಯ ಸೇರಿದಂತೆ ಆಟೋಮೊಬೈಲ್ ಮತ್ತು ಟೆಲಿಕಮ್ಯುನಿಕೇಷನ್ ವಲಯಗಳಿಗೆ ಈ ಘಟಕಗಳು ಸೆಮಿಕಂಡಕ್ಟರ್ ಚಿಪ್ಗಳನ್ನು ಉತ್ಪಾದಿಸಲಿವೆ. ಈ ಘಟಕಗಳು ವಿಯೆಟ್ನಾಂ ನಂತರ ದೇಶದ ಮೇಲಿನ ಭಾರತದ ಅವಲಂಬನೆಯನ್ನು ಕಡಿಮೆ ಮಾಡಲಿವೆ. ವಿಯೆಟ್ನಾಂ ನಂತರ ಭಾರತದಲ್ಲಿ ಕಡಿಮೆ ಅವಲಂಬನೆಯನ್ನು ಈ ಘಟಕಗಳು ಮಾಡಲಿವೆ. ಒಟ್ಟು ಇತ್ತೀಚೆಗೆ 3 ಘಟಕಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ. ಎಲ್ಲೆಲ್ಲಪ್ಪ ಅಂದರೆ ಅಸ್ಸಾಂನಲ್ಲಿ ಮೊರಿಗಾಂನಲ್ಲಿ ಮೊದಲನೇ ಸೌಲಭ್ಯ ಆಗಿದೆ. ಎರಡನೇದು ಗುಜರಾತ್ನ ಧೋಲೇರಾದಲ್ಲಿ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಎಂದು ಸೌಲಭ್ಯವನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಗುಜರಾತ್ನ ಸನನ್ನಲ್ಲಿ OSAT ಸೌಲಭ್ಯವನ್ನು ಕೂಡ ನೀಡಲಾಗಿದೆ. ಅದೇ ರೀತಿಯಾಗಿ ಪ್ರಧಾನಿ ಮೋದಿಯವರಿಂದ ಗುಜರಾತ್ನ ಅಹಮದ್ನಗರದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು 10 ವಂದೇ ಭಾರತ್ ರೈಲುಗಳಿಗೆ ಇತ್ತೀಚೆಗೆ ಹಸಿರು ನಿಶಾನೆಯನ್ನು ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ನ ಕಾರ್ಯಾಚರಣೆ ನಿಯಂತ್ರಣ ಕೇಂದ್ರದಲ್ಲಿ 1,06,000 ಕೋಟಿ ರೂಪಾಯಿಗಳಲ್ಲಿ ಹೆಚ್ಚು ಮೌಲ್ಯ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಇತ್ತೀಚೆಗೆ ನೆರವೇರಿಸಿದ್ದಾರೆ ಮತ್ತು ರಾಷ್ಟ್ರಕ್ಕೆ ಸಮರ್ಪಿಸಿದರು. ಈ ಯೋಜನೆಗಳು ರೈಲ್ವೆ ಆಗಿರ್ಬೋದು, ಮೂಲಸೌಕರ್ಯ, ಸಂಪರ್ಕ ಮತ್ತು ಪೆಟ್ರೋಕೆಮಿಕಲ್ ಕ್ಷೇತ್ರಕ್ಕೆ ಸೇರಿದಂತೆ ಅನೇಕ ಕ್ಷೇತ್ರಗಳಿಗೆ ಒಳಗೊಂಡಿವೆ. ಇಲ್ಲಿ ಪ್ರಧಾನಿ ಮೋದಿಯವರು 10 ಹೊಸ ವಂದೇ ಭಾರತ್ ರೈಲುಗಳನ್ನು ಇತ್ತೀಚೆಗೆ ಲೋಕಾರ್ಪಣೆ ಮಾಡಿದ್ದಾರೆ. ಅಂದರೆ ಪೆಟ್ರೋನೆಟ್ LNGಯ ಪೆಟ್ರೋಕೆಮಿಕಲ್ ಸಂಕೀರ್ಣಕ್ಕೆ ಇತ್ತೀಚೆಗೆ ಶಂಕುಸ್ಥಾಪನೆ ಮಾಡಲಾಗಿದೆ. ಅದೇ ರೀತಿಯಾಗಿ ಮಹಾರಾಷ್ಟ್ರ ಮತ್ತು ಗುಜರಾತ್ಗಳಲ್ಲಿ ಏಕ್ತಾ ಮಾಲ್ಗಳನ್ನು ಶಿಲಾನ್ಯಾಸ ಮಾಡಲಾಗಿದೆ. ಈ ಏಕ್ತಾ ಮಾಲ್ಗಳು
ಭಾರತೀಯ ಕೈಮಗ್ಗ ಆಗಿರ್ಬೋದು, ಕರಕುಶಲ ವಸ್ತುಗಳಾಗಿರ್ಬೋದು, ಸಾಂಪ್ರದಾಯಿಕ ಉತ್ಪನ್ನಗಳು ಸೇರಿದಂತೆ ಭಾರತದ ಗುಡಿ ಕೈಗಾರಿಕೆ ಮತ್ತು ಕರಕುಶಲ ವಸ್ತುಗಳನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸುತ್ತವೆ ಈ ಏಕ್ತಾ ಮಾಲ್ಗಳು ಎಂದರೆ. ಆ ಮೂಲಕ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಶಕ್ತಿ ತುಂಬುವಂತೆ ಆಗುತ್ತದೆ ಎಂದು ಮೋದಿಯವರು ಇತ್ತೀಚೆಗೆ ಹೇಳಿದ್ದಾರೆ. ಅದೇ ರೀತಿಯಾಗಿ ಏಕ್ತಾ ಮಾಲ್ಗಳು ಭಾರತ ವಿವಿಧ ಮತ್ತು ಏಕತೆಗೆ ಸಂಕೇತಗಳಾಗಿವೆ. ಅದೇ ರೀತಿ 10 ಹೊಸ ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ನೀಡಲಾಗಿದೆ. ಪ್ರಧಾನಿ ಮೋದಿಯವರು ನೂತನ 10 ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿಸಿದರು. ಈ ರೈಲುಗಳು ಕರ್ನಾಟಕ ರಾಜ್ಯದಿಂದ 2 ರೈಲುಗಳು ಸೇರಿವೆ. ಈ 10 ರೈಲುಗಳಲ್ಲಿ ಕರ್ನಾಟಕದಿಂದ 2 ರೈಲುಗಳು ಸೇರ್ಪಡೆಯಾಗಿವೆ. ಯಾವುದಪ್ಪ ಅಂದರೆ ಮೈಸೂರು ಡಾಕ್ಟರ್ MGR ಸೆಂಟ್ರಲ್ ಇಂದ ಚೆನ್ನೈ, ಇದು ಕರ್ನಾಟಕದ ಮೊದಲನೇದಾಗಿದೆ. ಎರಡನೇದಾಗಿ ಕಲಬುರಗಿ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು, ಇದು 2ನೇ ರೈಲಾಗಿದೆ ಕರ್ನಾಟಕದಿಂದ. ಅದೇ ರೀತಿಯಾಗಿ 4 ವಂದೇ ಭಾರತ್ ರೈಲುಗಳ ವಿಸ್ತರಣೆ ಕೂಡ ಮಾಡಲಾಗಿದೆ. ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗ ತಲುಪಿದರೂ ಆ ಜಾಗ ಈ ಸ್ಥಳದಿಂದ ಇನ್ನೂ ಹೆಚ್ಚಿಗೆ ಸ್ಥಳಕ್ಕೆ ಇತ್ತೀಚೆಗೆ ವಿಸ್ತರಣೆಯನ್ನು ಮಾಡಲಾಗಿದೆ ಹೋಗೋಕ್ಕೀಗ. ಯಾವ್ಯಾವಪ್ಪ ಅಂತಂದರೆ ಅಹಮದಾಬಾದ್ದಿಂದ ಜಾಮ್ನಗರವನ್ನು ಇತ್ತೀಚೆಗೆ ದ್ವಾರಕಾದವರೆಗೆ ವಿಸ್ತರಣೆ ಮಾಡಲಾಗಿದೆ. ಈ ಅಜ್ಮೀರಿಂದ ದೆಹಲಿಗೆ ಹೋಗ್ತಿರೋ ರೈಲು ಈಗ ಸರೈ ರೋಹಿಲ್ಲ ಅನ್ನು ಚಂಡೀಗಢವರೆಗೆ ವಿಸ್ತರಣೆಯನ್ನು ಮಾಡಲಾಗಿದೆ. ಗೋರಖ್ಪುರದಿಂದ ಲಕ್ನೋ ಇದ್ದಿದ್ದು ಪ್ರಯಾಗ್ರಾಜ್ವರೆಗೆ ವಿಸ್ತರಣೆಯನ್ನು ಮಾಡಲಾಗಿದೆ. ತಿರುವನಂತಪುರ ಮತ್ತು ಕಾಸರಗೋಡನ್ನು ಮಂಗಳೂರಿನವರೆಗೆ ವಿಸ್ತರಣೆಯನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಸರಕು ಸಾಗಾಣಿಕೆ ರೈಲುಗಳಿಗೆ ಕೂಡ ಹಸಿರು ನಿಶಾನೆ ತೋರಿದ್ದಾರೆ. ರೈಲ್ವೆ ನಿಲ್ದಾಣಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ. ಗತಿಶಕ್ತಿ ಬಹು ಮಾದರಿ ಸರಕು ಟರ್ಮಿನಲ್ಗಳ ಕೂಡ ಲೋಕಾರ್ಪಣೆ, ಸ್ವಯಂಚಾಲಿತ ಸಿಗ್ನಲಿಂಗ್ ಲೋಕಾರ್ಪಣೆ ಕೂಡ ಇತ್ತೀಚೆಗೆ ಮಾಡಲಾಗಿದೆ. ಅದೇ ರೀತಿಯಾಗಿ 1 ಸ್ಟೇಷನ್ 1 ಪ್ರಾಡಕ್ಟ್ ಸ್ಟಾಲ್ಗಳ ಲೋಕಾರ್ಪಣೆ ಆಗಿದೆ. ಪ್ರಧಾನಿ ಮೋದಿಯವರು ದೇಶದಾದ್ಯಂತ ಹರಡಿರುವ 1500ಕ್ಕೂ ಹೆಚ್ಚು 1 ಸ್ಟೇಷನ್ 1 ಪ್ರಾಡಕ್ಟ್ ಸ್ಟಾಲ್ಗಳನ್ನು ರಾಷ್ಟ್ರದ ಸಮರ್ಪಿಸಿದರು. ಈ ಮಳಿಗೆಗಳು ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸುತ್ತವೆ ಹಾಗೂ ಸ್ಥಳೀಯ ಕುಶಲಕರ್ಮಿಗಳು ಮತ್ತು ವ್ಯವಹಾರಗಳಿಗೆ ಆದಾಯವನ್ನು ಕೂಡ ಸೃಷ್ಟಿಸಲಿವೆ. ಇವು ಇತ್ತೀಚೆಗೆ ಸೌರ ಚಾಲಿತ ಕೇಂದ್ರಗಳು ಕೂಡ ಮೋದಿಯವರು ಲೋಕಾರ್ಪಣೆ ಮಾಡಿದ್ದಾರೆ. ಕೋಚ್ಗಳು, ರೆಸ್ಟೋರೆಂಟ್ಗಳ ಲೋಕಾರ್ಪಣೆ ಕೂಡ ಮಾಡಲಾಗಿದೆ. ಮೋದಿಯವರು 35 ರೈಲು ಕೋಚ್ ರೆಸ್ಟೋರೆಂಟ್ಗಳನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದರು. ಈ ರೈಲು ಕೋಚ್ ರೆಸ್ಟೋರೆಂಟ್ ಪ್ರಯಾಣಿಕರಿಗೆ ಮತ್ತು ಸಾರ್ವಜನಿಕರಿಗೆ ಅಗತ್ಯಗಳನ್ನು ಪೂರೈಸುವ ಗುರಿಯನ್ನು ಹೊಂದಿವೆ. ಅದೇ ರೀತಿಯಾಗಿ ಗುಜರಾತ್ನ ಮಾರುತಿ ಸುಜುಕಿ ಆಟೋಮೊಬೈಲ್ ಘಟಕದಲ್ಲಿ ದೇಶದ ಮೊದಲ ರೈಲು ಸೇವೆ ಇತ್ತೀಚೆಗೆ ಆರಂಭಿಸಲಾಗಿದೆ. ಯಾವುದು ಆಟೋಮೊಬೈಲ್ ಘಟಕವಾಗಿರುವ ಸುಜುಕಿಯಲ್ಲಿ ರೈಲು ಸೇವೆಯನ್ನು ಇತ್ತೀಚೆಗೆ ಆರಂಭಿಸಲಾಗಿದೆ. ಆಟೋಮೊಬೈಲ್ ಕಾರ್ಖಾನೆಗಳಿಗೆ ಕಾರುಗಳನ್ನು ರೈಲ್ವೆ ಬೋಗಿಯೊಳಗೆ ತುಂಬಿ ಅಲ್ಲಿಂದ ದೇಶದ 15 ನಗರಗಳಿಗೆ ಸರಬರಾಜು ಮಾಡುವ ದೇಶದ ಮೊಟ್ಟ ಮೊದಲ ಆಟೋಮೊಬೈಲ್ ಇನ್ಫ್ಲಾಂಟ್ ರೈಲ್ವೆ ಸೈಡಿಂಗ್ ಪ್ರಾಡಕ್ಟ್ಗೆ ಮೋದಿಯವರು ಚಾಲನೆ ನೀಡಿದ್ದಾರೆ. ಅಂದರೆ ಆಟೋಮೊಬೈಲ್ ಕಾರ್ಖಾನೆಗಳಿಂದ ಕಾರುಗಳನ್ನು ರೈಲಿನ ಬೋಗಿಯೊಳಗೆ ಸೇರಿಸಿಕೊಂಡು ಅಲ್ಲಿಂದ 15 ನಗರಗಳಿಗೆ ಸರಬರಾಜು ಮಾಡುವ ದೇಶದ ಮೊಟ್ಟ ಮೊದಲ ಆಟೋಮೊಬೈಲ್ ಇನ್ಫ್ಲಾಂಟ್ ರೈಲ್ವೆ ಸ್ಲೈಡಿಂಗ್ ಪ್ರಾಡಕ್ಟ್ಗೆ ಮೋದಿಯವರು ಚಾಲನೆ ನೀಡಿದ್ದಾರೆ. ಈ ಗುಜರಾತ್ನ ಮೆಹಸಾಣ ಜಿಲ್ಲೆಯ ಮಾರುತಿ ಸುಜುಕಿ ಘಟಕ ತನ್ನ ಕಾರ್ಖಾನೆ ವ್ಯಾಪ್ತಿಯನ್ನು 105 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತ್ಯೇಕ ರೈಲ್ವೆ ಹಳಿ ಆಗಿಸಿಕೊಂಡಿದೆ. ಇಲ್ಲಿ ನೂತನವಾಗಿ ಉತ್ಪಾದನೆಯಾದ ಕಾರುಗಳನ್ನು ರೈಲ್ವೆ ಬೋಗಿಗಳಿಗೆ ತುಂಬಿ ರೈಲ್ವೆ ಮಾರ್ಗದ ಮೂಲಕ ಸಾಗಿಸಲಾಗುತ್ತದೆ. ಈ ಯೋಜನೆಗಳಿಂದ ತುಂಬ ಉಪಯೋಗವಾಗಲಿದೆ, ಕಡಿಮೆ ಖರ್ಚು ಕೂಡ ಆಗಲಿದೆ. ಅದೇ ರೀತಿಯಾಗಿ ಮುಂಬೈ ವಿಮಾನ ನಿಲ್ದಾಣಕ್ಕೆ ಏರ್ಪೋರ್ಟ್
ಸರ್ವಿಸ್ ಕ್ವಾಲಿಟಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗಿದೆ. ಇತ್ತೀಚೆಗೆ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು 4 ಕೋಟಿಗೂ ಹೆಚ್ಚು ಪ್ರಯಾಣಿಕರಿಗೆ ಸೇವೆ ಕಲ್ಪಿಸುವ ಮೂಲಕ ಏಷ್ಯಾ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಅತ್ಯುತ್ತಮವಾದ ವಿಮಾನ ನಿಲ್ದಾಣವೆಂಬ ಕೀರ್ತಿಗೆ ಭಾಜನವಾಗಿದೆ. ಯಾವುದು? ಮುಂಬೈ ವಿಮಾನ ನಿಲ್ದಾಣ. ಈ ಮೂಲಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೌನ್ಸಿಲ್ನ ವಿಮಾನ ನಿಲ್ದಾಣ ಸೇವೆಯ ಗುಣಮಟ್ಟ ಪ್ರಶಸ್ತಿಗೆ ಇದು ಭಾಜನರಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಸತತ 7ನೇ ವರ್ಷವೂ ಪ್ರತಿಷ್ಠಿತವಾದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಎಷ್ಟು? 7 ಸಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಆಗಿರುವ ಮುಂಬೈ ವಿಮಾನ ನಿಲ್ದಾಣವು ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಈ ಮಂಗಳೂರು ವಿಮಾನ ನಿಲ್ದಾಣಕ್ಕೂ ಕೂಡ ಇನ್ನೋವೇಷನ್ ವಿಭಾಗದಲ್ಲಿ ಬಿಲ್ಡ್ ಇಂಡಿಯಾ ಇನ್ಫ್ರಾ ಪ್ರಶಸ್ತಿ ಕೂಡ ನೀಡಲಾಗಿದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಇನ್ನೋವೇಷನ್ ವಿಭಾಗದಲ್ಲಿ ಪ್ರತಿಷ್ಠಿತ ಬಿಲ್ಡ್ ಇಂಡಿಯಾ ಇನ್ಫ್ರಾ ಪ್ರಶಸ್ತಿ ಕೂಡ ಪಡೆದುಕೊಂಡಿದೆ. ನವದೆಹಲಿಯಲ್ಲಿ ಜರುಗಿದ ಪ್ರದಾನ ಸಂದರ್ಭದಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಸಚಿವರಾಗಿರುವ ನಿತಿನ್ ಗಡ್ಕರಿ ಅವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಪ್ರಧಾನಿ ಅವರಿಂದ 112 ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಿಗೆ ಉದ್ಘಾಟನೆ ಹಾಗೂ ಶಿಲಾನ್ಯಾಸವನ್ನು ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಒಟ್ಟು 1,00,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 112 ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಹರಿಯಾಣದ ಗುರುಗ್ರಾಮದಲ್ಲಿ ನೆರವೇರಿಸಿದ್ದಾರೆ. ಇಲ್ಲಿ ಹರಿಯಾಣದ ಗುರುಗ್ರಾಮದಲ್ಲಿ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಈ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳ ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಯೋಜನೆಗಳಲ್ಲಿ ಕರ್ನಾಟಕ ಆಗಿರ್ಬೋದು, ಕೇರಳ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ ಇನ್ನೂ ಹಲವಾರು ರಾಜ್ಯಗಳು ಸೇರಿವೆ ಈ ಯೋಜನೆಯಲ್ಲಿ. ಬೆಂಗಳೂರು ರಿಂಗ್ ರಸ್ತೆ ಅಭಿವೃದ್ಧಿ ಕೂಡ ಇದರಲ್ಲಿ ಸೇರ್ಪಡೆಗೊಂಡಿದೆ. ಈ ಯೋಜನೆಗಳು ರಾಷ್ಟ್ರೀಯ ಹೆದ್ದಾರಿ ಜಾಲದ ಬೆಳವಣಿಗೆ ಮತ್ತು ಗಣನೀಯ ಕೊಡುಗೆ ನೀಡುವುದರ ಜೊತೆಗೆ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವ, ಉದ್ಯೋಗಾವಕಾಶ ಹೆಚ್ಚಿಸುವ ಮತ್ತು ದೇಶದಾದ್ಯಂತ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಉತ್ತೇಜಿಸಲು ಸಹಾಯ ಮಾಡಲಿವೆ. ಇವು ಏನಿದು ದ್ವಾರಕಾ ಏರ್ ಪ್ರೆಸ್ ವೇ ಅಂತ ನೋಡೋದಾದರೆ, ಇದು ದೇಶದ ಮೊಟ್ಟಮೊದಲ 8 ಪಥಗಳ ಎಕ್ಸ್ಪ್ರೆಸ್ ವೇ ಆಗಿದೆ. ಒಟ್ಟು 29 ಕಿಲೋಮೀಟರ್ ಉದ್ದದ ರಸ್ತೆಯಾಗಿರುವ ಇದು ದ್ವಾರಕಾ ಎಕ್ಸ್ಪ್ರೆಸ್ ವೇ ಯೋಜನೆಯಡಿಯಲ್ಲಿ ನಿರ್ಮಿಸಲಾಗಿದೆ. 29 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ 18.9 ಕಿಲೋಮೀಟರ್ ರಸ್ತೆ ಹರಿಯಾಣದ ವಿಭಾಗಕ್ಕೂ ಹಾಗೂ 10.1 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ದೆಹಲಿಗೂ ಸೇರಲಾಗಿದೆ. ಅಂದರೆ 18.9 ಕಿಲೋಮೀಟರ್ ರಸ್ತೆ ಹರಿಯಾಣಕ್ಕೆ ಸೇರಿದರೆ 10.1 ಕಿಲೋಮೀಟರ್ ರಸ್ತೆ ದೆಹಲಿಗೆ ಸೇರಿದೆ. ದ್ವಾರಕಾ ಎಕ್ಸ್ಪ್ರೆಸ್ ವೇ ನಿರ್ಮಾಣದಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸಂಚಾರ ದಟ್ಟಣೆ ತಗ್ಗಲಿದೆ. ರಾಷ್ಟ್ರೀಯ ರಾಜಧಾನಿಯಾಗಿರುವ ದೆಹಲಿಯಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಮೊದಲ ಉದ್ದೇಶವಾಗಿದೆ. ಅದೇ ರೀತಿಯಾಗಿ ದಾಬಾಸ್ಪೇಟೆ ಹೊಸಪೇಟೆ ನಗರ ಕೂಡ ಮಾರ್ಗವನ್ನು ಸೃಷ್ಟಿ ಮಾಡಿದ್ದಾಗಿದೆ, ರಸ್ತೆಯನ್ನು. ಅದೇ ರೀತಿ ಬೆಂಗಳೂರು ಮತ್ತು ಕಡಪ ಹೆದ್ದಾರಿಗೆ ಶಿಲಾನ್ಯಾಸ ಕೂಡ ಮಾಡಲಾಗಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ 17ರಂದು ಹೈದರಾಬಾದ್ ವಿಮೋಚನಾ ದಿನಾಚರಣೆಯನ್ನು ಮಾಡಲಾಗುತ್ತದೆ. ಇದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಅಂದರೆ ಪ್ರತಿ ವರ್ಷ ಸೆಪ್ಟೆಂಬರ್ 17ನ್ನು ಹೈದರಾಬಾದ್ ವಿಮೋಚನಾ ದಿನವೆಂದು ಆಚರಿಸಲಾಗುವುದೆಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಸೆಪ್ಟೆಂಬರ್ 17ರಂದು ಹೈದರಾಬಾದ್ನ ವಿಮೋಚನಾ ದಿನವೆಂದು ಆಚರಿಸುವಂತೆ ಆ ಪ್ರದೇಶದ ಜನರ ಬಹುದಿನದ ಬೇಡಿಕೆಯಾಗಿತ್ತು. ಆ ಭಾಗದ ವಿಮೋಚನೆಗೆ ಹೋರಾಡಿ ಹುತಾತ್ಮರಾದವರನ್ನು ಸ್ಮರಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಗೃಹ ಸಚಿವಾಲಯ ಅಧಿಸೂಚನೆಯನ್ನು ಹೊರಡಿಸಿದೆ. ಅದೇ ರೀತಿಯಾಗಿ 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಲಭಿಸಿದ 13 ತಿಂಗಳ ನಂತರವೂ ಹೈದರಾಬಾದ್ ಪ್ರಾಂತ್ಯವು ಸ್ವತಂತ್ರವಾಗಿರಲಿಲ್ಲ. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕರೂ ಕೂಡ 13 ತಿಂಗಳವರೆಗೂ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದ ನಿಜಾಮನಿಂದ
ಹೈದರಾಬಾದ್ ಕರ್ನಾಟಕ ಸ್ವತಂತ್ರವಾಗಿರಲಿಲ್ಲ. ಆಪರೇಷನ್ ಪೋಲೋ ಮೂಲಕ 1948 ಸೆಪ್ಟೆಂಬರ್ 17ರಂದು ಈ ಪ್ರದೇಶವನ್ನು ಹೈದರಾಬಾದ್ನ ನಿಜಾಮನಿಂದ ಮುಕ್ತಿಗೊಳಿಸಲಾಯಿತು. ಯಾವದಿಂದ? ಆಪರೇಷನ್ ಪೋಲೋ 1948 ಸೆಪ್ಟೆಂಬರ್ 17ರಿಂದ. ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ದಿನವನ್ನಾಗಿ ಸೆಪ್ಟೆಂಬರ್ 17ರಂದು ಆಚರಿಸಲಾಗುತ್ತದೆ. ಕಲ್ಯಾಣ ಕರ್ನಾಟಕ. ಅದೇ ರೀತಿ ಮುಂದಿನ ನ್ಯೂಸ್ ನೋಡೋಣ. ಸ್ವದೇಶಿ ನಿರ್ಮಿತ ಸೇನಾ ಸಾಧನಗಳ ಪ್ರದರ್ಶನ ಭಾರತ ಶಕ್ತಿ ವಾರ್ ಗೇಮ್ದಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಇತ್ತೀಚೆಗೆ ಮೋದಿಯವರು ವೀಕ್ಷಣೆಯನ್ನು ಮಾಡಿದ್ದಾರೆ. ರಾಜಸ್ಥಾನದ ಪೋಖ್ರಾನ್ನಲ್ಲಿ ಭಾರತ ಶಕ್ತಿ ವಾರ್ ಗೇಮ್ ಹೆಸರಿನಲ್ಲಿ ಸೇನಾ ಶಕ್ತಿಯ ಅನಾವರಣವಾಯಿತು. ಈ ವಾರ್ ಗೇಮ್ನಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಸಶಸ್ತ್ರ ಪ್ರದರ್ಶನ ಮತ್ತು ಯುದ್ಧ ವಿಮಾನಗಳ ಹಾರಾಟವನ್ನು ನಡೆಸಲಾಯಿತು. ಭಾರತ ಪ್ರಧಾನಿಯಾಗಿರುವ ನರೇಂದ್ರ ಮೋದಿಯವರು ಈ ಪ್ರದರ್ಶನಕ್ಕೆ ಚಾಲನೆ ನೀಡಿ 50 ನಿಮಿಷಗಳ ರೋಮಾಂಚನಕಾರಿಯಾಗಿ ಪ್ರದರ್ಶನವನ್ನು ಕಣ್ತುಂಬಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ಸೇನೆಯ 3 ಪಡೆಗಳ ಮುಖ್ಯಸ್ಥರು ಭಾಗವಹಿಸಿದ್ದಾರೆ. ಭಾರತ ಶಕ್ತಿ ಪ್ರದರ್ಶನದ ಮೂಲಕ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ 3 ಪಡೆಗಳು ರಕ್ಷಣಾ ವಲಯದಲ್ಲಿನ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳು ಮತ್ತು ಸಲಕರಣೆಗಳನ್ನು ಪ್ರದರ್ಶಿಸುವ ಮೂಲಕ ದೇಶದ ಆತ್ಮನಿರ್ಭರತೆಯನ್ನು ಅನಾವರಣಗೊಳಿಸಿದ್ದಾವೆ. ಅದೇ ರೀತಿಯಾಗಿ ಭಾರತೀಯ ವಾಯುಪಡೆಯಿಂದ ವಾಯುಶಕ್ತಿ ಸಮರಾಭ್ಯಾಸವನ್ನು ಇತ್ತೀಚೆಗೆ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಮಾಡಲಾಗಿದೆ. ಯಾವುದೋ ಭಾರತೀಯ ವಾಯುಪಡೆಯಿಂದ ವಾಯುಶಕ್ತಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಡೆಸಲಾಯಿತು. ಭಾರತೀಯ ವಾಯುಪಡೆಯು ವಾಯುಶಕ್ತಿ 2024 ಸಮರಾಭ್ಯಾಸವನ್ನು ಆಕಾಶದಿಂದ ಮಿಂಚಿನ ಮುಷ್ಕರ ಎಂಬ ಧ್ಯೇಯವಾಕ್ಯದೊಂದಿಗೆ ರಾಜಸ್ಥಾನದ ಜೈಸಲ್ಮೇರ್ ಬಳಿಯ ಪೋಖ್ರಾನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಕೈಗೊಳ್ಳಲಾಯಿತು. ಇದು ಭಾರತೀಯ ವಾಯುಪಡೆಯ ಅತಿದೊಡ್ಡ ಯುದ್ಧ ಸಮರಾಭ್ಯಾಸವಾಗಿದೆ. ಈ ಸಮರಾಭ್ಯಾಸದಲ್ಲಿ ಭಾರತೀಯ ವಾಯುಪಡೆಯು ತನ್ನ ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ಸಾಮರ್ಥ್ಯವನ್ನು ಹಗಲು ರಾತ್ರಿ ಉದ್ದಕ್ಕೂ ಪ್ರದರ್ಶಿಸಿದೆ. ಈ ಸಮರಾಭ್ಯಾಸವು ಭಾರತೀಯ ಸೇನೆಯೊಂದಿಗೆ ಜಂಟಿ ಕಾರ್ಯಾಚರಣೆ ಕೂಡ ಪ್ರದರ್ಶಿಸಲಾಗಿದೆ. 2024ನೇ ಸಾಲಿನ ವಾಯುಶಕ್ತಿ ಸಮರಾಭ್ಯಾಸದಲ್ಲಿ ಸ್ವದೇಶಿ ನಿರ್ಮಿತವಾದ ಯುದ್ಧ ವಿಮಾನವಾಗಿರುವ ತೇಜಸ್, ಇನ್ನು ಸ್ವದೇಶಿ ನಿರ್ಮಿತ ಲಘು ಯುದ್ಧ ವಿಮಾನ ಆಗಿರುವ ಹೆಲಿಕಾಪ್ಟರ್ ಪ್ರಚಂಡ ಮತ್ತು HAL ನಿರ್ಮಿತ ಧ್ರುವ ಸೇರಿದಂತೆ ಒಟ್ಟು 121 ವಿಮಾನಗಳನ್ನು ಭಾಗವಹಿಸಿದ್ದವು. ಅದೇ ರೀತಿಯಾಗಿ ವಾಯುಶಕ್ತಿ ವ್ಯಾಯಾಮವು ವಿವಿಧ ವಾಯುನೆಲೆಗಳಿಂದ ಸಮಯಕ್ಕೆ ಸರಿಯಾಗಿ ಶಸ್ತ್ರಾಸ್ತ್ರಗಳನ್ನು ನಿಗದಿತ ಸ್ಥಳಕ್ಕೆ ತಲುಪಿಸುವ ಭಾರತೀಯ ವಾಯುಪಡೆಯ ಸಾಮರ್ಥ್ಯವನ್ನು ಪ್ರದರ್ಶಿಸಲಾಯಿತು. ಅದೇ ರೀತಿಯಾಗಿ PM ಸೂರಜ್ ಪೋರ್ಟಲ್ಗೆ ಪ್ರಧಾನಿಯವರು ವರ್ಚುವಲ್ ಆಗಿ ಚಾಲನೆ ನೀಡಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಸಮಾಜದ ಸೌಲಭ್ಯ ವಂಚಿತ ವರ್ಗಗಳಿಗೆ ಸಾಲ ಬೆಂಬಲ ನೀಡುವ ಉದ್ದೇಶದಿಂದ ರಾಷ್ಟ್ರವ್ಯಾಪಿ ಯೋಜನೆಯನ್ನು ಆರಂಭಿಸಿದೆ. ಹಿಂದುಳಿದ ವರ್ಗಗಳಿಗೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ದಲಿತರು, ಸೌಲಭ್ಯ ಮತ್ತು ವಂಚಿತರಿಗೆ ಸಾಲ ಒದಗಿಸುವ ರೂಪದಲ್ಲಿ PM ಸೂರಜ್ ಪೋರ್ಟಲ್ ಅನ್ನು ಇತ್ತೀಚೆಗೆ ನವದೆಹಲಿಯಲ್ಲಿ ಸಮಾರಂಭದಲ್ಲಿ ಮೋದಿಯವರು ವರ್ಚುವಲ್ ಆಗಿ ಚಾಲನೆ ನೀಡಿದ್ದಾರೆ. PM ಸೂರಜ್ ಪೋರ್ಟಲ್ ಇಂಪಾರ್ಟೆಂಟ್. ಇದು ಏನಪ್ಪ ಅಂತಂದರೆ, ಇದೊಂದು ಹಿಂದುಳಿದ ವರ್ಗವಾಗಿರುವ ದಲಿತರಿಗೆ ಅಥವಾ ಸೌಲಭ್ಯ ವಂಚಿತರಿಗೆ ಸಾಲ ಒದಗಿಸುವುದಾಗಿದೆ. ಇದರ ವಿಶೇಷತೆ ಏನಪ್ಪ ಅಂದರೆ, ಈ ಪೋರ್ಟಲಲ್ಲಿ ನಾನಾ ನಿಗಮಗಳು ಸಾಲಕ್ಕಾಗಿ ನೇರವಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅಲೆದಾಡುವ ಅನಿವಾರ್ಯತೆ ಇರೋದಿಲ್ಲ ಇದರಲ್ಲಿ. ಅದೇ ರೀತಿಯಾಗಿ ವಿವಿಧ ಫಲಾನುಭವಿಗಳಿಗೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ಗಳನ್ನು ಇತ್ತೀಚೆಗೆ ವಿತರಣೆಯನ್ನು ಮಾಡಲಾಗಿದೆ. ಪ್ರಧಾನಿಯಿಂದ ವಿವಿಧ ಫಲಾನುಭವಿಗಳಿಗೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಮತ್ತು ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಅಥವಾ ಕಿಟ್ಗಳನ್ನು ಸಚಿವಾಲಯವು ಒಳ
ಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಕಾರ್ಮಿಕರಿಗೆ ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆಗಾಗಿ ರಾಷ್ಟ್ರೀಯ ಕ್ರಮದ ಅಡಿಯಲ್ಲಿ ವಿತರಿಸಲಾಗಿತ್ತು. ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಬಗ್ಗೆ ನೋಡೋದಾದರೆ, ಇದು ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಅಡಿಯಲ್ಲಿ ನೀಡಲಾದ ಒಂದು ಗುರುತಿನ ರೂಪವಾಗಿದೆ. ಇದು ಭಾರತದಲ್ಲಿ ಸರ್ಕಾರಿ ಪ್ರಾಯೋಜಿತ ಆರೋಗ್ಯ ವಿಮಾ ಯೋಜನೆಯಾಗಿದೆ. ಇದು ಭಾರತದಲ್ಲಿ ಸರ್ಕಾರಿ ಪ್ರಾಯೋಜಿತ ಆರೋಗ್ಯ ವಿಮಾವಾಗಿದೆ. ಅಂದರೆ ಅದು ಆಯುಷ್ಮಾನ್ ಆರೋಗ್ಯ ಕಾರ್ಡು. ಇದು ಫಲಾನುಭವಿಗಳಿಗೆ ಎಂಪ್ಲಾಯ್ಡ್ ಆಸ್ಪತ್ರೆಯಲ್ಲಿ ನಗದು ರಹಿತ ಮತ್ತು ಕಾಗದ ರಹಿತ ಆರೋಗ್ಯ ಸೇವೆಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ. ಕಾರ್ಡ್ ಫಲಾನುಭವಿ ಬಗ್ಗೆ ಅವರ ವಿಶಿಷ್ಟ ಗುರುತಿನ ಸಂಖ್ಯೆ ಒಳಗೊಂಡಿರುವ ಆರೋಗ್ಯ ಸೇವೆಯನ್ನು ವಿವರಗಳನ್ನು ಒಳಗೊಂಡಂತೆ ಅಗತ್ಯ ಮಾಹಿತಿಗಳನ್ನು ಈ ಕಾರ್ಡ್ನಲ್ಲಿ ನೀಡಲಾಗುತ್ತದೆ. ಅದೇ ರೀತಿ ವೈಯಕ್ತಿಕ ರಕ್ಷಣಾ ಸಾಮಗ್ರಿ ಕೂಡ ನೋಡಲಾಗಿದೆ. ಆಯುಷ್ಮಾನ್ ಭಾರತ ಯೋಜನೆ ಅನುಷ್ಠಾನ ಮೇಲ್ವಿಚಾರಣಾ ಸಮಿತಿ ಕೂಡ ರಚನೆ ಮಾಡಲಾಗಿದೆ. ಆ ಸಮಿತಿಯಲ್ಲಿ ಡಾಕ್ಟರ್ ವಿ.ಕೆ. ಪೌಲ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯನ್ನು ನೇಮಿಸಲಾಗಿದೆ. ಅದೇ ರೀತಿಯಾಗಿ ಬಿಲಿಯರ್ಡ್ಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಪಂಕಜ್ ಅಡ್ವಾಣಿ. ಅಂದರೆ ಭಾರತ ಬಿಲಿಯರ್ಡ್ಸ್ ದಂತಕಥೆ ಕ್ಯೂಯಿಸ್ಟ್ ಪಂಕಜ್ ಅಡ್ವಾಣಿ ಅವರು ಚೀನಾದ ಶಾಂಗ್ರೋವ್ ನಗರದಲ್ಲಿ ವರ್ಲ್ಡ್ ಬಿಲಿಯರ್ಡ್ಸ್ ಮ್ಯೂಸಿಯಂನ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡಿದ್ದಾರೆ. ಇವರು ಸಹ ಆಟಗಾರರಾಗಿರುವ ಸೌರವ್ ಕೊಠಾರಿಯನ್ನು ಸೋಲಿಸುವ ಮೂಲಕ ಪಂಕಜ್ ಅಡ್ವಾಣಿ ಅವರು ತಮ್ಮ 26ನೇ IBSF ಅಥವಾ ಅಂತಾರಾಷ್ಟ್ರೀಯ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ ಫೆಡರೇಷನ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಎಷ್ಟನೇದು? 26ನೇ ಪ್ರಶಸ್ತಿಯಾಗಿದೆ ಇದು. 1999ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದ ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ನಲ್ಲಿ ರಾಷ್ಟ್ರೀಯ ಸ್ಪರ್ಧಾತ್ಮಕ ಚೊಚ್ಚಲ ಪ್ರವೇಶ ಮಾಡಿದ್ದ ಪಂಕಜ್ ಅಡ್ವಾಣಿ ಅವರು 2 ದಶಕಗಳಿಗೂ ಹೆಚ್ಚು ಕಾಲ ಕ್ರೀಡೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಪಾತ್ರ ವಹಿಸಿದ್ದಾರೆ. ಇತ್ತೀಚೆಗೆ ಹಾಲ್ ಆಫ್ ಫೇಮ್ ಸೇರ್ಪಡೆಗೊಂಡವರು ಪಂಕಜ್ ಅಡ್ವಾಣಿ. ರನ್ನರ್ ಅಪ್ ಸೋಲಿಸಿದ ಯಾರಿಗಪ್ಪ ಅಂದರೆ ಸೌರವ್ ಕೊಠಾರಿಯ. ಎಷ್ಟನೇ ಪ್ರಶಸ್ತಿ ಅಂದರೆ 26ನೇ ಪ್ರಶಸ್ತಿ. ಅದೇ ರೀತಿಯಾಗಿ ಅಖಿಲ ಭಾರತ CCI ಬಿಲಿಯರ್ಡ್ಸ್ ಕ್ಲಾಸಿಕ್ ಪ್ರಶಸ್ತಿಯನ್ನು ಕೂಡ ಇತ್ತೀಚೆಗೆ ಇವರು ಪಡೆದಿದ್ದಾರೆ. ಅದೇ ರೀತಿಯಾಗಿ ಇತ್ತೀಚೆಗೆ ವಿವಿಧ ಕ್ರೀಡೆಗಳಲ್ಲಿ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಕ್ರೀಡಾಪಟುಗಳು ಇದ್ದಾರೆ. 2023ರ ICC ಕ್ರಿಕೆಟ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಭಾರತೀಯ ಕ್ರಿಕೆಟ್ ಆಟಗಾರ ಯಾರಪ್ಪ ಅಂದರೆ ವೀರೇಂದ್ರ ಸೆಹ್ವಾಗ್ ಮತ್ತು ಡಯಾನಾ ಎಡುಲ್ಜಿ. ಹಾಲ್ ಆಫ್ ಫೇಮ್ ಗೌರವಕ್ಕೆ ಪಡೆದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯಾಗಿದ್ದಾರೆ ಡಯಾನಾ ಎಡುಲ್ಜಿ. ಶ್ರೀಲಂಕಾದ ಕ್ರಿಕೆಟ್ ಆಟಗಾರರಾಗಿರುವ ಅರವಿಂದ್ ಡಿ ಸಿಲ್ವಾ. ಅದೇ ರೀತಿಯಾಗಿ 2023ರ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಗೌರವಕ್ಕೆ ಭಾಜನರಾದ ಭಾರತೀಯ ಮೊದಲ ಟೆನ್ನಿಸ್ ಆಟಗಾರ ಯಾರಪ್ಪ ಅಂದರೆ ವಿಜಯ್ ಅಮೃತರಾಜ್ ಮತ್ತು ಲಿಯಾಂಡರ್ ಪೇಸಿ. ಇವರು ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಭಾಜನರಾಗಿದ್ದಾರೆ. 2024ರ RCB ಹಾಲ್ ಆಫ್ ಫೇಮ್ ಪಡೆದವರು ವಿನಯ್ ಕುಮಾರ್. ಅದೇ ರೀತಿಯಾಗಿ ಪ್ರಾದೇಶಿಕ ಅಸಮತೋಲನ ನಿರ್ವಹಣಾ ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಪ್ರೊಫೆಸರ್ ಗೋವಿಂದ್ ರಾವ್ ಅವನ್ನು ನೇಮಕ ಮಾಡಲಾಗಿದೆ. ಗೋವಿಂದ್ ರಾವ್ ಅವರನ್ನು ರಾಜ್ಯ ಸರ್ಕಾರ ಇತ್ತೀಚೆಗೆ ಪ್ರಾದೇಶಿಕ ಅಸಮತೋಲನ ನಿರ್ವಹಣಾ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ನೇಮಕವಾಗಿರುವ ಪ್ರಮುಖರಲ್ಲಿ ಗೋವಿಂದ್ ರಾವ್ ಅವರು ಕರ್ನಾಟಕ ರಾಜ್ಯ ನೂತನ ಪ್ರಾದೇಶಿಕ ಅಸಮತೋಲನ ನಿರ್ವಹಣೆ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಎರಡನೇದು ಸುಖದೇವ್ ಥೋರಾಟ್ ಅವರು ಕರ್ನಾಟಕ ರಾಜ್ಯದ ನೂತನ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಸುಖದೇವ್ ಥೋರಾಟ್ ಅವರು.
ಟಿ ಎಂ ವಿಜಯ ಭಾಸ್ಕರ್ ಅವರು ಕರ್ನಾಟಕ ರಾಜ್ಯದ 2ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಕೆ ಸುಧಾಕರ್ ರಾವ್ ಅವರು ಕರ್ನಾಟಕ ರಾಜ್ಯದ 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಸಿ ನಾರಾಯಣಸ್ವಾಮಿ ಅವರು ಕರ್ನಾಟಕ ರಾಜ್ಯದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಯಾರು? ಕೆ ಸುಧಾಕರ್ ರಾವ್. ಅದೇ ರೀತಿಯಾಗಿ ಟಿ ನಾರಾಯಣಸ್ವಾಮಿ. ಎಲ್ ನಾರಾಯಣಸ್ವಾಮಿ ನೋಡೋದಾದರೆ ಇವರು ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಯಾರು? ಎಲ್ ನಾರಾಯಣಸ್ವಾಮಿ. ಮಾನವ ಆಯೋಗದ ಅಧ್ಯಕ್ಷರು ಇವರು ಕರ್ನಾಟಕದವರು. ನ್ಯಾಯಮೂರ್ತಿ ಎಂ ವಿ ಅಂಜಾರಿ ಅವರು ಕರ್ನಾಟಕ ಹೈಕೋರ್ಟ್ನ 34ನೇ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. ಅಂಜಾರಿ ಅವರು. ಅದೇ ರೀತಿಯಾಗಿ ಶಿವರಾಜ್ ಪಾಟೀಲ್ ಅವರು ಕರ್ನಾಟಕ ರಾಜ್ಯದ ಗಡಿ ಮತ್ತು ನದಿ ರಕ್ಷಣಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಯಾರು? ನಾಗಲಕ್ಷ್ಮಿ ಚೌಧರಿ. ಪ್ರೊಫೆಸರ್ ಎಂ ವಿ ರಾಜೀವ್ ಗೌಡ ಅವರು ಕರ್ನಾಟಕ ರಾಜ್ಯದ ಯೋಜನಾ ಮತ್ತು ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ದಾರೆ. ರಾಜೀವ್ ಗೌಡ. ಅದೇ ರೀತಿಯಾಗಿ RBI ಆ್ಯಕ್ಟ್ 90 ವರ್ಷ ಅಂದರೆ ಪ್ರಧಾನಿ ಮೋದಿಯವರು ಮಹಾರಾಷ್ಟ್ರದ ಮುಂಬೈನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ 90ನೇ ವರ್ಷಾಚರಣೆಯ ಕಾರ್ಯಕ್ರಮದಲ್ಲಿ RBI ಆ್ಯಕ್ಟ್ 90 ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದರು. RBI 90 ವರ್ಷಗಳ ಪೂರೈಸಿದ ಸ್ಮರಣಾರ್ಥ ಮತ್ತು ₹90 ಮುಖಬೆಲೆಯ ಅಥವಾ ₹90 ಮುಖಬೆಲೆಯ ಬೆಳ್ಳಿ ನಾಣ್ಯವನ್ನು ಬಿಡುಗಡೆ ಮಾಡಿದರು. ಭಾರತೀಯ ರಿಸರ್ವ್ ಬ್ಯಾಂಕ್ 1935 ಏಪ್ರಿಲ್ 1ರಂದು ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಇದು ತನ್ನ 90ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು RBI ಕೇಂದ್ರ ಕಚೇರಿ ಮುಂಬೈನಲ್ಲಿ ಆಯೋಜಿಸಲಾಗಿತ್ತು. ಇಲ್ಲಿ ಮುಂಬೈನಲ್ಲಿ ಆಯೋಜಿಸಲಾಗಿತ್ತು. ಇತ್ತೀಚೆಗೆ 90 ವರ್ಷ ಆಯಿತು RBI ಸ್ಥಾಪನೆಯಾಗಿ ಅಂತ. ಈ ಕಾರ್ಯಕ್ರಮದಲ್ಲಿ ಹಲವಾರು ಸಚಿವರುಗಳು ಭಾಗವಹಿಸಿದರು. ಅದರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಪ್ರಮುಖರಾಗಿದ್ದಾರೆ. RBI ಪರಿಕಲ್ಪನೆ ನೀಡಿದವರು ಯಾರಪ್ಪ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು RBI ಪರಿಕಲ್ಪನೆಯನ್ನು ನೀಡಿದ್ದಾರೆ. RBI ರಾಷ್ಟ್ರೀಕರಣ ಆದದ್ದು 1949 ಜನವರಿ 1ನೇ ತಾರೀಕು. ಅದೇ ರೀತಿ ಸ್ಮರಣಾರ್ಥ ₹90 ಮುಖಬೆಲೆಯ ಬೆಳ್ಳಿ ನಾಣ್ಯವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ RBI. ಏಕೆ ಅಂದರೆ 90 ವರ್ಷ ಆದ ಕಾರಣ ಬೆಳ್ಳಿ ನಾಣ್ಯವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿಯಾಗಿ ರಾಯಚೂರಿನ ಮಸ್ಕಿ ಶಾಸನ ಇತಿಹಾಸ ಮರು ಅಧ್ಯಯನಗೊಳಿಸಿದೆ. ಅಂದರೆ ನವಶಿಲಾಯುಗದ ಪಳವಳಿಕೆ, ಅಶೋಕನ ಶಿಲಾಶಾಸನ, 3 ಮುಖಗಳ ಅಂಶದ ಚಿತ್ರದೊಂದಿಗೆ ಇತಿಹಾಸದಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿರುವ ರಾಯಚೂರು ಜಿಲ್ಲೆಯ ಮಸ್ಕಿಯು ಮತ್ತೊಮ್ಮೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ. ಯಾಕಪ್ಪ ಅಂದರೆ ತಮಿಳುನಾಡು ಸರ್ಕಾರವು ಇತ್ತೀಚೆಗೆ ದಕ್ಷಿಣ ಭಾರತದ 4 ಸ್ಥಳಗಳಲ್ಲಿ ಉತ್ಖನನ ನಡೆಸಲು ಉದ್ದೇಶಿಸಲಾಗಿದೆ. ಈ ದಕ್ಷಿಣ ಭಾರತದ 4 ಸ್ಥಳಗಳಲ್ಲಿ ಮಸ್ಕಿ ಕೂಡ ಒಂದಾಗಿದೆ. ಇತ್ತೀಚೆಗೆ ತಮಿಳುನಾಡು ಸರ್ಕಾರ ಏನು ಮಾಡಿದೆ ಅಂದರೆ 4 ಸ್ಥಳಗಳಲ್ಲಿ ವಿಜ್ಞಾನಿಗಳನ್ನು ಬಿಟ್ಟು ಉತ್ಖನನ ನಡೆಸಲು ಉದ್ದೇಶಿಸಲಾಗಿತ್ತು. ಅದರಲ್ಲಿ ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯ ರಾಯಚೂರು ಮಸ್ಕಿ ಎಂಬಲ್ಲಿ ಇದು ಸೇರಿದೆ. ಮಸ್ಕಿ ಕೂಡ ಈ ಮೂಲಕ ಮಸ್ಕಿ ಇತಿಹಾಸವು ಮರು ಅಧ್ಯಯನ ಆರಂಭವಾಗುತ್ತಿದೆ. ಅಂದರೆ ತಮಿಳುನಾಡು ಸರ್ಕಾರ ಉತ್ಖನನ ನಡೆಸಲು ಉದ್ದೇಶಿಸಲಾಗಿರುವ ದಕ್ಷಿಣ ಭಾರತದ 4 ತಾಣಗಳ ಬಗ್ಗೆ ನೋಡೋದಾದರೆ ಮೊದಲನೇದಾಗಿ ಕೇರಳದ ಮಸೂರಿ, ಎರಡನೇದಾಗಿ ಒಡಿಶಾದ ಪಾಲೂರು, ಮೂರನೇದಾಗಿ ಆಂಧ್ರದ ವೆಂಗಿ ಮತ್ತು ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯು ಕೂಡ ಒಂದಾಗಿದೆ. ಮಸ್ಕಿಗೆ ಸಂಬಂಧಿಸಿದ ಇಂದಿನ ಸಂಶೋಧನೆ ಬಗ್ಗೆ ನೋಡೋದಾದರೆ 1870 ಮತ್ತು 1888ರಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿರುವ ರಾಬರ್ಟ್ ಬ್ರೂಸ್ ಫುಟ್ ಮಸ್ಕಿ ಬಗ್ಗೆ ವಿಶೇಷ ಅಧ್ಯಯನ ಆರಂಭಿಸಿದ್ದ. ಗಣಿಗಾರಿಕೆ ಇಂಜಿನಿಯರ್ ಆಗಿದ್ದ ಸಿ ಬೇಡನ್ ಅವರು 1915ರಲ್ಲಿ ಅದುವರೆಗೆ ಮರೆಯಾಗಿದ್ದ ಮಸ್ಕಿ ಅಶೋಕ ಶಿಲಾಶಾಸನವನ್ನು ಜಗತ್ತಿಗೆ ಪರಿಚಯಿಸಿದರು. ಯಾರು? ಸಿ ಬೇಡನ್ ಅವರು ಈ ಮಸ್ಕಿ ಶಾಸನವನ್ನು ಜಗತ್ತಿಗೆ ಪರಿಚಯಿಸಿದವರಾಗಿದ್ದಾರೆ.
1935ರಿಂದ 37ರವರೆಗೆ ಅಂದಿನ ಹೈದರಾಬಾದ್ ರಾಜ್ಯದ ಪುರಾತತ್ವ ಇಲಾಖೆ ಈ ಪ್ರದೇಶದಲ್ಲಿ ವಿಶೇಷ ಸಂಶೋಧನೆ ಕೈಗೊಂಡಿತ್ತು. ಇಲ್ಲಿ 1954ರಲ್ಲಿ ಅಮಲಾನಂದ್ ಘೋಷ್ರವರು ಭಾರತದ ಪುರಾತತ್ವ ಸರ್ವೇಕ್ಷಣೆಯ ನಿರ್ದೇಶನದಂತೆ ಈ ಸ್ಥಳಕ್ಕೆ ಉತ್ಖನನ ಕೈಗೊಂಡಿದ್ದಾರೆ. ಮಸ್ಕಿ ಅಶೋಕನ ಶಾಸನಗಳು ಏನೆಂಬ ನೋಡೋದಾದರೆ, ದೇಶಾದ್ಯಂತ ದೊರೆತ ಹಲವು ಶಾಸನಗಳಲ್ಲಿ ಮೌರ್ಯ ಸಾಮ್ರಾಜ್ಯದ ಅಶೋಕನ ಶಿಲಾಶಾಸನವು ಮೊಟ್ಟಮೊದಲ ಶಿಲಾಶಾಸನ ಎಂದು ಮೊದಲಿವೆ. ಅಂದರೆ ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಿಲಾಶಾಸನಗಳಲ್ಲಿ ಮೊಟ್ಟಮೊದಲ ಶಿಲಾಶಾಸನಗಳೆಂದು ಇವು ಹೆಸರಾಗಿವೆ. ಮಸ್ಕಿ ಶಾಸನವು ಬಂಡೆಗಲ್ಲಿನ ಶಾಸನ, ದೇವನಾಗರಿಯ ಅಶೋಕ ಅಥವಾ ದೇವನಾಗರಿಯ ಅಶೋಕ ಎಂಬ ಬರಹ ಗಮನ ಸೆಳೆಯುತ್ತದೆ. ಇಲ್ಲಿ ಬ್ರಾಯಿ ಲಿಪಿಯಲ್ಲಿರುವ ಈ ಶಾಸನವು ಅಶೋಕನ ಮೂಲಕ ಬೌದ್ಧ ಧರ್ಮದ ಸಂದೇಶವನ್ನು ಸಾರುತ್ತಿದೆ. ಇದು ಬ್ರಾಯಿ ಲಿಪಿಯಲ್ಲಿದೆ. ಇದು ಬಂಡೆಗಲ್ಲು ಶಾಸನ ಬ್ರಾಯಿ ಲಿಪಿಯಲ್ಲಿದೆ. ಇದು ಬೌದ್ಧ ಧರ್ಮದ ಬಗ್ಗೆ ಸಂದೇಶವನ್ನು ನೀಡುತ್ತದೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಸಹಕಾರ ಡೇಟಾಬೇಸ್ಗೆ ಚಾಲನೆ ಕೂಡ ನೀಡಲಾಗಿದೆ. 5ನೇ ಬಾರಿಗೆ ಪುನರ್ ಆಯ್ಕೆಯಾಗಿರುವ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು. ಅಂದರೆ ಇತ್ತೀಚೆಗೆ ರಷ್ಯಾದಲ್ಲಿ ನಡೆದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷರಾಗಿರುವ ವ್ಲಾಡಿಮಿರ್ ಪುಟಿನ್ ರವರು ಪುನರ್ ಆಯ್ಕೆಯಾಗಿದ್ದಾರೆ. ಇವರು ಒಟ್ಟ ಚಲಾವಣೆಯಲ್ಲಿ 87.97% ಮತಗಳನ್ನು ಗಳಿಸಿ ಇವರು ಜಯವನ್ನು ಪಡೆದಿದ್ದಾರೆ. ಇವರು ಸತತ 5ನೇ ಬಾರಿಗೆ ಜಯವನ್ನು ಗಳಿಸಿದ್ದಾರೆ. ಎಷ್ಟು? 5ನೇ ಬಾರಿಗೆ. ಯಾರು? ವ್ಲಾಡಿಮಿರ್ ಪುಟಿನ್. ಅದೇ ರೀತಿಯಾಗಿ ವಿಶ್ವದ ದುಬಾರಿ ಗೋವು ಎಂದೇ ಖ್ಯಾತವಾದ ನೆಲ್ಲೂರು ತಳಿ ಹಸು, ಇದರ ಬೆಲೆ 40 ಕೋಟಿ ರೂಪಾಯಿ ಆಗಿದೆ. ನೋಡ್ರಿ, 40 ಕೋಟಿ. ಆಂಧ್ರ ಪ್ರದೇಶದ ನೆಲ್ಲೂರು ಮೂಲದ ತಳಿಯಾಗಿರುವ ಬ್ರೆಜಿಲ್ನಲ್ಲಿ ನಡೆದ ಲೈವ್ ಸ್ಟಾಕ್ ಹರಾಜಿನಲ್ಲಿ $4.8 ಮಿಲಿಯನ್ ಅಥವಾ 4 ಕೋಟಿಗೆ ಮಾರಾಟವಾಗಿದೆ. ಇಷ್ಟು ದೊಡ್ಡ ಮೊತ್ತಕ್ಕೆ ಖರೀದಿ ನಡೆದಿರುವುದು ಇದೇ ಮೊದಲಾಗಿದೆ. ಬ್ರೆಜಿಲ್ನ ಪಶುಸಂಗೋಪನೆಯಲ್ಲಿ ವೈಜ್ಞಾನಿಕವಾಗಿ ಬಾಸ್ ಇಂಡಿಕಸ್ ಎಂದು ಪ್ರಖ್ಯಾತಿಯಾಗಿರುವ ಈ ತಳಿಯು ಯಾವುದು? ಬಾಸ್ ಇಂಡಿಕಸ್ ಜಗತ್ತಿನ ದುಬಾರಿ ಹಸುವಾಗಿ ಹೊರಹೊಮ್ಮಿದೆ. ಈ ಹಸು ಬಾಸ್ ಇಂಡಿಕಸ್ ಎನ್ನುವುದು ಒಂದು ಹಸುವಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದರ ಬೇಡಿಕೆ ತುಂಬಾ ಹೆಚ್ಚಳವಾಗಿದೆ. ಇವನ್ನು ಹಡಗಿನ ಮೂಲಕ ರವಾನೆಯನ್ನು ಮಾಡಲಾಗುತ್ತದೆ ಬ್ರೆಜಿಲ್ಗೆ. ನೆಲ್ಲೂರು ತಳಿಯ ವಿಶೇಷತೆ ನೋಡೋದಾದರೆ, ಇವು ಆಂಧ್ರ ಪ್ರದೇಶದ ನೆಲ್ಲೂರು ಗ್ರಾಮದ ಹೆಸರಿಲ್ಲದ ಹಸುಗಳು ಬಿಸಿ ತಾಪವನ್ನು ತಡೆದುಕೊಳ್ಳುತ್ತವೆ. ಇದಕ್ಕೆ ಯಾವುದೇ ಪರಾವಲಂಬಿ ಸೋಂಕು ತಗುಲುವುದಿಲ್ಲ ಈ ಹಸುಗೆ. ಆದ್ದರಿಂದ ಸುಲಭವಾಗಿ ಸಾಕಬಹುದಾಗಿದೆ ಈ ಹಸುಗಳನ್ನು. ಇದನ್ನು ಮಯಾಟಿನಾ 90 FIV ಮಾರಾ ಇನೋವೇಸ್ ಎಂದು ಕರೆಯಲಾಗುತ್ತದೆ. ಮಯಾಟಿನಾ 90 FIV ಮಾರಾ ಇಮೋವೇಸ್ ಎಂದು ಕರೆಯಲಾಗುತ್ತದೆ ಈ ಹಸುವನ್ನು. ಈ ಹಸುವಿನ ಆನುವಂಶಿಕ ಮತ್ತು ವಸ್ತು ಭ್ರೂಣ ವೀರ್ಯದ ರೂಪದಲ್ಲಿ ಸಂತತಿಯನ್ನು ಉತ್ಪಾದಿಸುವ ಭರವಸೆಯನ್ನು ಒದಗಿಸುತ್ತದೆ. ಪರಿಸರಕ್ಕೆ ಅನುಗುಣವಾಗಿ ಸ್ಥಿತಿಸ್ಥಾಪಕತ್ವ ಮತ್ತು ಹೊಂದಿಕೊಳ್ಳುವ ಗುಣವಿದೆ ಇದಕ್ಕೆ. ಬ್ರೆಜಿಲ್ನ ವೈವಿಧ್ಯಮಯ ಹವಾಮಾನದಲ್ಲಿ ಕೃಷಿ ಮಾಡುವ ರೈತರಿಗೆ ಇದು ತುಂಬಾ ಅನುಕೂಲವಾಗಲಿದೆ. ಬ್ರೆಜಿಲ್ನಲ್ಲಿ ಕೃಷಿ ಮಾಡುವ ರೈತರಿಗೆ ಈ ಹಸು ತುಂಬಾ ಉಪಯುಕ್ತವಾಗಿದೆ. ಇದನ್ನು ಬಾಸ್ ಇಂಡಿಕಸ್ ಎಂದು ಕರೆಯುತ್ತಾರೆ. ಬಾಸ್ ಇಂಡಿಕಸ್. ಅದೇ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳಬಹುದಾದ ಪ್ರಮುಖ ಧ್ಯೇಯವಾಕ್ಯಗಳು ಮತ್ತು ಮೋಟೋಗಳಾಗಿವೆ. ಈ NCCಯ ಘಟಕದ ಧ್ಯೇಯವಾಕ್ಯ ನೋಡೋದಾದರೆ, ಏಕತೆ ಮತ್ತು ಶಿಸ್ತು ಇದರ ಧ್ಯೇಯವಾಕ್ಯ ಇದೆ. NSSನ ಧ್ಯೇಯವಾಕ್ಯ ನಾನಲ್ಲ ಆದರೆ ನೀನು. CRPF ಧ್ಯೇಯವಾಕ್ಯ ಸೇವೆ ಮತ್ತು ನಿಷ್ಠೆ. CISFನ ಧ್ಯೇಯವಾಕ್ಯ ರಕ್ಷಣೆ ಮತ್ತು ಭದ್ರತೆ. BSF
ಮರಣ ಹೊಂದುವವರೆಗೂ ಕರ್ತವ್ಯ ನಿರ್ವಹಿಸುವುದು BSFನ. ಆದರೆ ಅಸ್ಸಾಂ ರೈಫಲ್ದು ಬೆಟ್ಟದ ಜನರ ಸ್ನೇಹಿತರು. ITBPದು ಶೌರ್ಯ ಮತ್ತು ದೃಢತೆ, ಕರ್ಮನಿಷ್ಠೆಯಾಗಿದೆ. NSG ಅಥವಾ ಬ್ಲ್ಯಾಕ್ ಆರ್ಟ್ಸ್ ಎನ್ನುವರ ಧ್ಯೇಯವಾಕ್ಯ ಸರ್ವೋತ್ತಮ್ ಸುರಕ್ಷಾ. RPFನ ಧ್ಯೇಯವಾಕ್ಯ ಗೌರವ ಸಾಧಿಸು. SSBಯ ಧ್ಯೇಯವಾಕ್ಯ ಸೇವೆ, ಭದ್ರತೆ ಮತ್ತು ಸಹೋದರತ್ವ. SPG ಶೌರ್ಯ ಮತ್ತು ಭಕ್ತಿ ರಕ್ಷಣೆಯಾಗಿದೆ. CBIನ ಉದ್ಯಮ, ನಿಷ್ಪಕ್ಷಪಾತ ಮತ್ತು ಸಮಗ್ರತೆಯಾಗಿದೆ. IB ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋದು ಸದಾ ಎಚ್ಚರವಾಗಿರು ಎನ್ನುವುದು ಇದರ ಧ್ಯೇಯವಾಕ್ಯವಾಗಿದೆ. RAW ಇದರ ರಕ್ಷಿತಮಾಗಿದೆ. ಅದೇ ರೀತಿಯಾಗಿ IGNFA ಅರಣ್ಯವು ಭೂಮಿಯ ಆನಂದವಾಗಿದೆ ಎಂದಾಗಿದೆ. LBSNAA ವ್ಯಕ್ತಿತ್ವವು ಅತ್ಯುತ್ತಮ ಸದ್ಗುಣ ಎಂಬುದು ಇದರ ಧ್ಯೇಯವಾಕ್ಯವಾಗಿದೆ. ಅದೇ ರೀತಿಯಾಗಿ ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳ ಮತ್ತು ಘೋಷವಾಕ್ಯಗಳು ನೋಡೋದಾದರೆ, ಮೈಸೂರು ವಿಶ್ವವಿದ್ಯಾಲಯದು ನಹಿ ಜ್ಞಾನೇನ ಸದೃಶ್ಯಂ. ಅದೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರದು ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ. ನೃಪತುಂಗ ವಿಶ್ವವಿದ್ಯಾಲಯ ಬೆಂಗಳೂರದು ಜ್ಞಾನ ಪ್ರಯೋಗ ಪರಿಣೀತಿ. ಕನ್ನಡ ವಿಶ್ವವಿದ್ಯಾಲಯ ಹಂಪಿಯದು ಮಾತೆಂಬುದು ಜ್ಯೋತಿರ್ಲಿಂಗ ಎಂಬುದು ಇದರ ಘೋಷವಾಕ್ಯ ಇದೆ. ಗುಲ್ಬರ್ಗ ವಿಶ್ವವಿದ್ಯಾಲಯದು ವಿದ್ಯೆ ಅಮೃತ. ರಾಯಚೂರು ವಿಶ್ವವಿದ್ಯಾಲಯ ವಿದ್ಯೆಯಿಂದ ಅಮೃತವು. ಬೆಂಗಳೂರು ಉತ್ತರ ಹರಿವು ಅಂತರ ಗಂಗೆಯಾಗಿದೆ. ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿಯಲ್ಲಿದೆ. ಇದರ ಧ್ಯೇಯವಾಕ್ಯ ಜ್ಞಾನ ದಾಸೋಹವಾಗಿದೆ. ತುಮಕೂರು ವಿಶ್ವವಿದ್ಯಾಲಯ ಇದು ಜ್ಞಾನವೇ ಅನಂತ. ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿದೆ. ಇದು ಜ್ಞಾನ ಗುಣ ಸಾಗರವಾಗಿದೆ. ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ ಹಾವೇರಿಯಲ್ಲಿದೆ. ಹಾವೇರಿಯ ಶಿವಕಾಂನಲ್ಲಿದೆ. ಇದು ಹೊಸ ಬಿತ್ತೆಯು ಹೊಲಕ್ಕೆಲ್ಲ, ಅನ್ನ ಬಿತ್ತೆಯು ಹೊಲಕ್ಕೆಲ್ಲ ಎಂಬುದು ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ ಧ್ಯೇಯವಾಕ್ಯವಾಗಿದೆ, ಘೋಷವಾಕ್ಯ. ಮಂಗಳೂರು ವಿಶ್ವವಿದ್ಯಾಲಯ ಘೋಷವಾಕ್ಯ ಜ್ಞಾನವೇ ಬೆಳಕು. ಅದೇ ರೀತಿಯಾಗಿ ಮಂಡ್ಯ ವಿಶ್ವವಿದ್ಯಾಲಯ ಮನುಜ ಮತ ವಿಶ್ವಪಥವಾಗಿದೆ. ಕುವೆಂಪು ವಿಶ್ವವಿದ್ಯಾಲಯದು ಮನುಜ ಮತ ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ ಇದರ ಘೋಷವಾಕ್ಯವಾಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದು ಇದು ಅರಿವೆ ಗುರುವಾಗಿದೆ. ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯವು ಅನಾದಿಗಾಮಿ ವಿಶ್ವವಿದ್ಯಾಲಯವಾಗಿದೆ. ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರದಲ್ಲಿದೆ. ಇದು ಅಂದರೆ ಮಹಿಳೆಯರಿಗೆ ಸಂಬಂಧಿಸಿದ ವಿಶ್ವವಿದ್ಯಾಲಯವು ಇದರ ಘೋಷವಾಕ್ಯ ಸ್ತ್ರೀ ಶಿಕ್ಷಣ ಸರ್ವ ಶಿಕ್ಷಣವಾಗಿದೆ. ಸ್ತ್ರೀ ಶಿಕ್ಷಣ ಸರ್ವ ಶಿಕ್ಷಣ ಎಂಬುದು ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದ ಘೋಷವಾಕ್ಯವಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಫುಲ್ ಮಂತ್ ಕರೆಂಟ್ ಅಫೇರ್ಸ್ ನೋಡಿದ್ವಿ. ಇನ್ನು ಮೇ ತಿಂಗಳದು ನೋಡೋಣ ಆದಷ್ಟು ಬೇಗ. ನಿಮಗೇನು ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಡೈಲಿ ಕರೆಂಟ್ ಅಫೇರ್ಸ್ ಬರೋ ವೀಡಿಯೋವನ್ನು ಒಂದು 5 ನಿಮಿಷ ಕುಂತು ನೋಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.